ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಆಕ್ಚುಲಿ ಹೇಳಬೇಕು ಅಂತಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ ಒಂದು ವಿಡಿಯೋವನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ಈಗಾಗಲೇ ಈ ವಿಡಿಯೋದ ಟೈಟಲ್ ಇಂದ ಸಹ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ತುಂಬಾನೇ ಪ್ರಾಡಕ್ಟ್ಸ್ ಅನ್ನ ನಿಮ್ಗೆ ಸಜೆಸ್ಟ್ ಮಾಡೋದಿದೆ. ತುಂಬಾ ಜನ ಕೇಳ್ತಾ ಇದ್ರು, ಮೇಡಮ್ ಆಯಿಲಿ ಫೇಸಿಗೆ ಸೂಟ್ ಆಗುವಂತ ಫೇಸ್ ವಾಶ್ ಹೇಳಿ, ಕ್ರೀಮ್ ಹೇಳಿ, ನೈಟ್ ಕ್ರೀಮ್ ಹೇಳಿ, ಅದು ಹೇಳಿ ಇದು ಹೇಳಿ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು ನನಗೆ. ಸೊ ಎಲ್ಲವನ್ನ ಸೇರಿಸಿ ಒಂದೇ ವಿಡಿಯೋದಲ್ಲಿ ಮಾಡೋಣ ಅಂತ ಅನ್ನೋದಕ್ಕೋಸ್ಕರನೇ ನಾನು ಇಷ್ಟು ದಿನ ತಡ ಮಾಡಿದೆ. ಸೊ ಫೈನಲಿ ಈ ಒಂದು ವಿಡಿಯೋ ಬರ್ತಾ ಇದೆ. ಇವತ್ತು ಮಾಡ್ತಾ ಇರೋದು ಆಯಿಲಿ ಸ್ಕಿನ್ ಅವ್ರಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ, ನಿಮ್ಗೆ ಡ್ರೈ ಸ್ಕಿನ್ ಆಗಿದ್ದು ಅಥವಾ ನಾರ್ಮಲ್ ಸ್ಕಿನ್ ಆಗಿದ್ದು ನೀವು ಯಾವ ರೀತಿಯ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ಲ, ಸಜೆಸ್ಟ್ ಮಾಡಿ ಅಂತ ಕೇಳಿದ್ರೆ ಖಂಡಿತ ನಾನು ಅದರ ಬಗ್ಗೆ ಸಹ ಒಂದು ವಿಡಿಯೋ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಿಮ್ದು ಡ್ರೈ ಸ್ಕಿನ್ ಆಗಿದ್ರೆ, ನಾರ್ಮಲ್ ಸ್ಕಿನ್ ಆಗಿದ್ರೆ ನೀವು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ರೀತಿಯ ಪ್ರಾಡಕ್ಟ್ ಸಜೆಷನ್ ಇಷ್ಟ ಆಗುತ್ತೆ ಅನ್ನೋದಾದ್ರೆ ನಾನು ಆ ವಿಡಿಯೋ ಸಹ ಮಾಡ್ತೀನಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋಗೆ ಹೋಗೋಣ. ನಾನು ಇಲ್ಲಿ ಒಂದೊಂದೇ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಡೀಟೇಲ್ ಆಗಿ ಯಾವ್ದನ್ನು ಹೇಳಕ್ ಹೋಗ್ತಾ ಇಲ್ಲ, ಯಾಕೆಂತಂದ್ರೆ ತುಂಬಾನೇ ಪ್ರಾಡಕ್ಟ್ಸ್ ಇದೆ. ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ಖಂಡಿತ ಈ ಒಂದು ವಿಡಿಯೋ ತುಂಬಾನೇ ಲಾಂಗ್ ಆಗ್ಬಿಡುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಫಸ್ಟ್ ಬಂದ್ಬಿಟ್ಟು ಕ್ಲೆನ್ಸರ್ ಅಂತಂದ್ರೆ ಏನು, ಕ್ಲೆನ್ಸಿಂಗ್ ಅಂತಂದ್ರೆ ಏನು? ಕ್ಲೆನ್ಸಿಂಗ್ ಆಕ್ಚುಲಿ ತುಂಬಾನೇ ಇಂಪಾರ್ಟೆಂಟ್. ಆಯಿಲಿ ಫೇಸ್ ಅವ್ರಿಗಂತೂ ತುಂಬಾನೇ ಇಂಪಾರ್ಟೆಂಟ್. ಕ್ಲೆನ್ಸಿಂಗ್ ಮಾಡೋದ್ರಿಂದ ಮೇಲ್ಗಡೆ ಮತ್ತೆ ಒಳಗಡೆ ಇರುವ ಎರಡೂ ಆಯಿಲ್ ಅನ್ನ ಸಹ ತೆಗೆಯುತ್ತೆ. ಸೊ ಹಾಗಾಗಿ ಕ್ಲೆನ್ಸರ್ ಉಪಯೋಗಿಸೋದು ತುಂಬಾನೇ ಇಂಪಾರ್ಟೆಂಟ್, ಎಸ್ಪೆಷಲಿ ಆಯಿಲಿ ಸ್ಕಿನ್ ಅವರು. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವ ಕ್ಲೆನ್ಸಿಂಗ್ ಮಿಲ್ಕ್ ಬಂದ್ಬಿಟ್ಟು ಆಯಿಲಿ ಫೇಸ್ ಅವ್ರಿಗೆ. ಸೊ ನಾನಿವತ್ತು ಯಾವ್ಯಾವ ಪ್ರಾಡಕ್ಟ್ ಅನ್ನ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನೋ ಅದರ ಎಲ್ಲದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ. ನಿಮಗೆ ಆ ಪ್ರಾಡಕ್ಟನ್ನು ತಗೋಬೇಕು ಅಂತಂದರೆ ಆನ್ಲೈನಾಗೆ ಹೋಗಿ ತಗೋಬೋದು. ಸೊ ಫಸ್ಟು ನಾನು ಕ್ಲೆನ್ಸಿಂಗ್ ಮಿಲ್ಕು ಇಲ್ಲಿ ಫ್ಯಾಬ್ ಇಂಡಿಯಾ ಅವ್ರದ್ದು ಟೀ ಟ್ರೀ ಆಯಿಲಿಂದ ಕೂಡಿದೆ ಇದು. ಸೊ ಆಯಿಲಿ ಫೇಸ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ಲೆನ್ಸಿಂಗ್ ಮಿಲ್ಕನ್ನು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ ವಾಶ್. ಸೊ ಕ್ಲೆನ್ಸಿಂಗ್ ಮಿಲ್ಕ್ ಅನ್ನ ನೀವು ಅಪ್ಲೈ ಮಾಡಿದ್ಮೇಲೆ ಆಕ್ಚುಲಿ ಫೇಸ್ ವಾಶ್ ಅನ್ನ ಮಾಡಬೇಕು. ಅಟ್ಲೀಸ್ಟ್ ಎವ್ರಿ ಡೇ ನಿಮಗೆ ಕ್ಲೆನ್ಸಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೂ ಸಹ ಪರವಾಗಿಲ್ಲ, ಅಟ್ಲೀಸ್ಟ್ ವಾರದಲ್ಲಿ 3 ದಿನ ಆದ್ರೂ ಕ್ಲೆನ್ಸಿಂಗ್ ಮಿಲ್ಕ್ ಅನ್ನ ಚೆನ್ನಾಗಿ ಹಚ್ಚಿ ನೀವು ಕ್ಲೆನ್ಸ್ ಮಾಡ್ಬೋದು. ಸೊ ಎವ್ರಿ ಡೇ ಫೇಸ್ ವಾಶ್ ಅನ್ನ ಯೂಸ್ ಮಾಡ್ಬೋದು. ಸೊ ನಾನು ಫೇಸ್ ವಾಶ್ ಯಾವ್ದು ಇಷ್ಟಪಡ್ತೀನಿ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತು. ನನ್ನ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೇಕು ಈ ಪ್ರಾಡಕ್ಟ್ ಅನ್ನ. ಎಸ್ಪೆಷಲಿ ಆಯಿಲಿ ಫೇಸ್ ಅವ್ರಿಗೆ ತುಂಬಾನೇ ಏನು ಆಯಿಲ್ ಓಡರ್ ಪೊಲ್ಯೂಷನ್ ಎಲ್ಲ ಬಂದು ಕುತ್ಕೊಂಡಿರುತ್ತೆ ಮುಖದ ಮೇಲೆ. ಸೊ ಅವರಿಗೆ ಜಾಸ್ತಿಯಾಗಿ ಒಂದು ಏನ್ ಹೇಳ್ತಾರೆ ಫೋಮಿಂಗ್ ಫೇಸ್ ವಾಶ್ ಅಂತ ಬೇಕಾಗುತ್ತೆ. ಮತ್ತೆ ಡೀಪ್ ಆಗಿ ನಿಮ್ಮ ಒಂದು ಪೋರ್ ಇಂದ ನಿಮ್ಮ ಆಯಿಲ್ ಮತ್ತೆ ಡರ್ಟ್ ಅನ್ನ ತೆಗೆಯೋ ಒಂದು ಗುಣ ಬೇಕಾಗುತ್ತೆ. ಸೊ ಹಾಗಾಗಿನೇ ನಾನು ಈ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಪಾಂಡ್ಸ್ ಪ್ಯೂರ್ ವೈಟ್ ಆಂಟಿ ಪೊಲ್ಯೂಷನ್ ಪ್ಯೂರಿಟಿ ಫೇಸ್ ವಾಶ್ ಅಂತ ಹೇಳಿ ಇದನ್ನ ಯೂಸ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಫೇಸ್ ವಾಶ್ ಆದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತು, ನಾನು ಸ್ಕಿನ್ ಕೇರ್ ರೊಟೀನ್ ವಿಡಿಯೋದಲ್ಲಿ ಸಹ ಹೇಳಿದೀನಿ. ನೀವಿನ್ನು ಆ ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಖಂಡಿತ ಲಿಂಕ್ ಮೇಲೆ ಬರ್ತಾ ಇರೋದು ವಿಡಿಯೋವನ್ನ ನೋಡಿ. ಸೊ ಅದರಲ್ಲಿ ಸಹ ನಾನು ಡೀಟೇಲ್ ಆಗಿ ಸ್ಕಿನ್ ಕೇರ್ ಬಗ್ಗೆ ಹೇಳಿದೀನಿ. ಸೊ ಟೋನರ್ ಬಳಸೋದು ಸಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಆಯಿಲಿ ಸ್ಕಿನ್ ಅವ್ರಿಗೆ. ಸೊ ಅದಕ್ಕೋಸ್ಕರ ನಾನು ಟೋನರ್ ಅನ್ನ ಬಯೋಟಿಕ್ ಕುಕುಂಬರ್ ಟೋನರ್ ಅನ್ನ ನಾನು ತುಂಬಾ ಸಲ ಬಳಸಿರೋದನ್ನ ನೀವು ನೋಡಿರ್ಬೋದು. ಲೈಕ್ ತುಂಬಾ ವಿಡಿಯೋಸ್ ಅಲ್ಲಿ ನಾನು ಅದ್ರ ಬಗ್ಗೆ ಹೇಳಿದೀನಿ, ಅದನ್ನ ತೋರಿಸಿದೀನಿ. ಅಂಡ್ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಇಷ್ಟ ಆಯ್ತು ನನಗಂತೂ. ಆಯಿಲಿ ಫೇಸ್ ಅವ್ರಿಗೆ ಒಂದು ಆಯಿಲ್ ಅನ್ನ ರೆಡ್ಯೂಸ್ ಮಾಡುವಂತದ್ದು, ಅದ್ರ ಜೊತೆಗೆ ಮುಖದಲ್ಲಿ ಒಂದು ಕೂಲ್ನೆಸ್ ಮತ್ತೆ ಮಾಯಿಶ್ಚರ್ ನ ಪೂರ್ತಿಯಾಗಿ ತೆಗೆದ್ಬಿಡ್ಬಾರ್ದು. ಯಾಕೆಂದ್ರೆ pH ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವಂತಹ ಒಂದು ಟೋನರ್ ಬೇಕಾಗಿರುತ್ತೆ. ಅಂಡ್ ಆಲ್ಕೋಹಾಲ್ ಬೇಸ್ಡ್ ಅಲ್ಲದೆ ಇರೋದು ಟೋನರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಟೋನರ್ ಅನ್ನ ನಾನು ರೆಕಮೆಂಡ್ ಮಾಡ್ತೀನಿ. ಬಯೋಟಿಕ್ ಅವ್ರದ್ದು ಬಯೋ ಕುಕುಂಬರ್ ಪೋರ್ ಟೈಟ್ನಿಂಗ್ ಟೋನರ್ ಅಂತ ಹೇಳಿ ಇದು ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಯೂಸ್ ಮಾಡಿ ನೋಡಿ. ಸ್ಟೆಪ್ ಬಂದ್ಬಿಟ್ಟು ಮಾಯಿಶ್ಚರೈಸಿಂಗ್. ಸೊ ಮಾಯಿಶ್ಚರೈಸಿಂಗ್ ಸಹ ಅಷ್ಟೇ ತುಂಬಾನೇ ಇಂಪಾರ್ಟೆಂಟ್. ಸೊ ಆಯಿಲಿ ಫೇಸ್ ಇರೋರು ಮಾಯಿಶ್ಚರೈಸ್ ಮಾಡ್ಬೇಕಾ ಮೇಡಮ್, ಯಾಕೆಂದ್ರೆ ಮೊದಲೇ ಆಯಿಲಿ ಇರುತ್ತೆ ಮುಖ, ಮತ್ತೆ ಇನ್ನೊಂದಷ್ಟು ಮಾಯಿಶ್ಚರೈಸರ್ ಹಚ್ಕೊಂಡ್ರೆ ಆಯಿಲಿ ಆಗ್ಬಿಡುತ್ತೆ. ಅದು ಬ್ಯಾಡ್ ಏನ್ ಹೇಳ್ತಾರೆ ಮಿತ್ ಅಂತ ಹೇಳ್ಬೋದು ಅದೊಂದು. ಯಾಕೆಂತಂದ್ರೆ ಮಾಯಿಶ್ಚರೈಸೇಷನ್ ಅನ್ನೋದು ಅದು ಒಂದು ರೂಟೀನ್ ಅಲ್ಲಿ ಇರಲೇಬೇಕು, ಕಂಪಲ್ಸರಿಯಾಗಿ ಇರಬೇಕು. ಆಯಿಲಿ ಫೇಸ್ ಆಗಿರ್ಬೋದು, ಡ್ರೈ ಫೇಸ್ ಆಗಿರ್ಬೋದು, ನಾರ್ಮಲ್ ಫೇಸ್ ಆಗಿರ್ಬೋದು. ಸೊ ಯಾವುದೇ ಒಂದು ಫೇಸ್ ಟೈಪ್ ಇರ್ಬೋದು, ಅದರಲ್ಲಿ ಮಾಯಿಶ್ಚರೈಸೇಷನ್ ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ.
ಆಗುತ್ತೆ. ಮತ್ತೆ ನೀವು ಮಾಯಿಶ್ಚರೈಸೇಷನ್ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಯೂಸ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಪ್ರಾಡಕ್ಟ್ ಅನ್ನ ಜಾಸ್ತಿ ಹಚ್ಚೋದ್ರಿಂದ ಸಹ ಆಯಿಲಿನೆಸ್ ಜಾಸ್ತಿ ಆಗುತ್ತೆ. ಸೊ ರೈಟ್ ಅಮೌಂಟ್ ಅನ್ನ ಹಚ್ಚಬೇಕಾಗುತ್ತೆ ಮಾಯಿಶ್ಚರೈಸರ್ ನ ನೀವು. ಯಾಕೆಂದ್ರೆ ಆಯಿಲಿ ಮೊದಲೇ ನಿಮ್ ಫೇಸ್ ಆಯಿಲಿ ಇರೋದ್ರಿಂದ ತುಂಬಾ ಪ್ರಾಡಕ್ಟ್ ಅನ್ನ ಹಚ್ಚಿದಾಗ ತುಂಬಾ ಈಸಿಯಾಗಿ ಆಯಿಲಿನೆಸ್ ಬಂದ್ಬಿಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ರೈಟ್ ಪ್ರಾಡಕ್ಟ್ ರೈಟ್ ಅಮೌಂಟ್ ಅಲ್ಲಿ ಹಚ್ಚಿದಾಗ ಮಾತ್ರ ನಿಮ್ಗೆ ಆ ಒಂದು ಮಾಯಿಶ್ಚರೈಸರ್ ನ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಮಾಯಿಶ್ಚರೈಸರ್ ನ ನೀವು ಸ್ಕಿಪ್ಪೇ ಮಾಡಬೇಡಿ. ಸೊ ನಾನು ಸಜೆಸ್ಟ್ ಮಾಡೋ ಮಾಯಿಶ್ಚರೈಸರ್ ಯಾವ್ದಪ್ಪ ಅಂತಂದ್ರೆ, ಆಕ್ಚುಲಿ ತುಂಬಾ ಜನ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇರ್ಬೋದು, ಸೊ ಅವರಿಗೆ ಆಯಿಲಿ ಫೇಸ್ ಇರ್ಬೋದು, ಅಥವಾ ಈವನ್ ಹುಡುಗರು ಸಹ ಮಾಯಿಶ್ಚರೈಸರ್ ಕೇಳ್ತಾ ಇರ್ಬೋದು. ಅಂದ್ರೆ ತುಂಬಾ ಕಾಸ್ಟ್ಲಿ ಬೇಡ ಮೇಡಮ್, ಸಿಂಪಲ್ ಆಗಿ ಯಾವ್ದಾದ್ರು ಹೇಳಿ, ಅಥವಾ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರೋದು ಯಾವ್ದಾದ್ರು ನಾನು ಲ್ಯಾಕ್ಟೋಕೆಲಮೈನ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ಇದು ಸಹ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಅನ್ನೋದು ಒಂದೇ ಅಲ್ಲ, ಇದರಲ್ಲಿ ಸಹ ಆಯಿಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗುವಂತಹ ಎಲ್ಲ ಗುಣಗಳಿದೆ. ಮತ್ತೆ ಹೆಚ್ಚೆಚ್ಚಾಗಿ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಮೊಡವೆಗಳಿಂದ ಆಗಿರುವ ಕಲೆಗಳು ಫೇಡ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಒಳ್ಳೆ ಒಂದು ಮಾಯಿಶ್ಚರೈಸಿಂಗ್ ಜೊತೆಗೆ ನಿಮ್ಮ ಕಲೆಗಳನ್ನ ಸಹ ಅದು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ಮೇಡಮ್ ನಮಗೆ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಮಾಯಿಶ್ಚರೈಸರ್ ಹೇಳಿ, ಎಸ್ಪೆಷಲಿ ಆಯಿಲ್ ಫ್ರೀ ಇರೋದು ಅಂತಂದ್ರೆ ನಾನು ಇನ್ನೊಂದು ಮಾಯಿಶ್ಚರೈಸರ್ ಹೇಳ್ತಾ ಇದ್ದೀನಿ. ಸೊ ಅಂತವ್ರಿಗೆ ನ್ಯೂಟ್ರಿಜಿನ ಅವ್ರದ್ದು ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಂತ ಹೇಳಿ, ಇದು ಆಯಿಲಿ ಸ್ಕಿನ್ಗೆ ತುಂಬ ಚೆನ್ನಾಗಿದೆ ಮಾಯಿಶ್ಚರೈಸರು, ಯೂಸ್ ಮಾಡಿ ನೋಡಿ. ಮಾಯಿಶ್ಚರೈಸೇಷನ್ ಆದ್ಮೇಲೆ ಸನ್ಸ್ಕ್ರೀನ್ ಲೋಷನ್. ಸೊ ಸನ್ಸ್ಕ್ರೀನ್ ಲೋಷನ್ ಅನ್ನ ಈ ಒಂದು ಬೇಸಿಗೆ ಕಾಲದಲ್ಲಂತೂ ಬಳಸಲೇಬೇಕು. ಯಾಕೆಂತಂದ್ರೆ ತುಂಬಾನೇ ಯು ವಿ ರೇಸ್ ಬರ್ತಾ ಇರುತ್ತೆ. ನಾನು ಸನ್ಸ್ಕ್ರೀನ್ ಬಗ್ಗೆ ಒಂದು ಡೀಟೇಲ್ಡ್ ಆಗಿರುವ ಒಂದು ವಿಡಿಯೋ ಮಾಡಿದೀನಿ. ಸೊ ಅದನ್ನ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಬರ್ತಾ ಇರುತ್ತೆ ಆ ವಿಡಿಯೋ. ಸೊ ದಯವಿಟ್ಟು ಆ ವಿಡಿಯೋವನ್ನ ಸಹ ನೋಡಿ. ಯಾಕೆಂತಂದ್ರೆ ಸನ್ಸ್ಕ್ರೀನ್ ಅನ್ನ ಬಳಸೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದ್ರೆ ನೀವೆಷ್ಟೇ ಪ್ರೊಟೆಕ್ಷನ್ ನೀವು ಮಾಡಿದ್ರು, ಮೇಲ್ಗಡೆಯಿಂದ ಮಾಯಿಶ್ಚರೈಸರ್, ಟೋನರು, ಫೇಸ್ ವಾಶು, ಸ್ಕ್ರಬ್ಬು ಏನೇ ಯೂಸ್ ಮಾಡಿದ್ರು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಸಣ್ಣ ರೇಸ್ ಇಂದ ನೀವು ನಿಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ರೆ ನೀವು ಬೇರೆ ಇನ್ನೇನೇ ಮಾಡಿದ್ರು ಸಹ ಅದು ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸನ್ಸ್ಕ್ರೀನ್ ಅನ್ನ ಬಳಸಲೇಬೇಕು. ಸೊ ಸನ್ಸ್ಕ್ರೀನ್ಗೆ ನಾನು ರೆಕಮೆಂಡ್ ಮಾಡೋದು ನ್ಯೂಟ್ರಿಜಿನ ಅವ್ರದ್ದೇ ಅಲ್ಟ್ರಾ ಶೇರ್ ಡ್ರೈ ಟಚ್ ಸನ್ ಬ್ಲಾಕ್ ಅಂತ ಹೇಳಿ 50 SPF ಇರೋದು ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಸನ್ಸ್ಕ್ರೀನ್. ನೆಕ್ಸ್ಟ್ ಆಕ್ಚುಲಿ ಆಯಿಲಿ ಫೇಸ್ ಅವ್ರಿಗೆ ಒಂದು ಏನ್ ಹೇಳ್ತಾರೆ, ಅಂಟಿಲ್ ಅವರು ಪೌಡರ್ ಹಾಕೋವರೆಗೂ ಅವ್ರಿಗೆ ಸಮಾಧಾನನೇ ಇರಲ್ಲ. ಯಾಕೆಂದ್ರೆ ಅಷ್ಟು ಆಯಿಲ್ ಬರ್ತಾ ಇರುತ್ತೆ, ಒಪ್ಕೋತೀರಾ? ಸೊ ನನಗೆ ಗೊತ್ತು. ಯಾಕೆಂದ್ರೆ ನನಗೆ ಸ್ವತಃ ಆಯಿಲಿ ಫೇಸ್ ಇರೋದ್ರಿಂದ ಆಯಿಲಿ ಫೇಸ್ ಅವ್ರಿಗೆ ಹೇಗೆ ಅನ್ನಿಸ್ತಿರುತ್ತೆ ಅನ್ನೋ ಖಂಡಿತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆಯಿಲಿ ಫೇಸ್ ಇರೋರು ಸಹ ಒಂದು ಪೌಡರ್ ಅನ್ನ ಹಚ್ಚಲೇಬೇಕು ಅಂತ ಅನ್ಕೋತಾ ಇರ್ತಾರೆ. ಸೊ ಹಾಗಾಗಿ ಯಾವ ಪೌಡರ್ ಅನ್ನ ಸಜೆಸ್ಟ್ ಮಾಡ್ತೀರಾ ಮೇಡಮ್ ಅಂತ ಕೇಳೋದಾದ್ರೆ, ಆಯಿಲಿ ಫೇಸ್ ಅವರಿಗೆ ಪೌಡರ್ ಅನ್ನ ನಾನು ಪಾಂಡ್ಸ್ ಸ್ಯಾಂಡಲ್ ಪೌಡರ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಯಾಕೆಂತಂದ್ರೆ ಇದು ಫಸ್ಟ್ ಒನ್ ಬಂದ್ಬಿಟ್ಟು ಇದು ಸ್ಯಾಂಡಲ್ ಇಂದ ಮಾಡಿರೋದು. ಸೊ ಸ್ಯಾಂಡಲ್ ಈ ಒಂದು ಸಮ್ಮರ್ಗೆ ತುಂಬಾ ಆಪ್ಟ್ ಆಗಿರುತ್ತೆ, ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಿಮ್ಮ ಮುಖಕ್ಕೆ. ಅದ್ರ ಜೊತೆಗೆ ನಿಮ್ಮ ಮುಖದಲ್ಲಿರುವ ಡಾರ್ಕ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಅದರ ಜೊತೆಗೆ ನಿಮ್ಗೆ ಆಯಿಲ್ ಬರದೇ ಇರೋ ತರ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪಾಂಡ್ಸ್ ಸ್ಯಾಂಡಲ್ ಫೇಸ್ ಪೌಡರ್ ಅನ್ನ ನಾನು ಸಜೆಸ್ಟ್ ಮಾಡ್ತೀನಿ ಪೌಡರ್ಗೆ. ಎಸ್ಪೆಷಲಿ ಹುಡುಗರು ಇರ್ತಾರೆ, ಅವ್ರಿಗೆ ಪೌಡರ್ ಹಚ್ಕೋಬೇಕು ಅನ್ನೋದಿರುತ್ತೆ. ಅಂದ್ರೆ ಕಾಂಪ್ಯಾಕ್ಟ್ ಪೌಡರ್ ಅಂತ ನಾನು ಹೇಳ್ಬಿಟ್ರೆ ಅವ್ರು ಸಹ ಹಚ್ಕೊಳಕ್ಕಾಗಲ್ಲ. ಸೊ ಪಾಂಡ್ಸ್ ಪೌಡರ್ ಅನ್ನ ಖಂಡಿತ ಹುಡುಗಿರು ಇಬ್ರು ಹಚ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಬಜೆಟ್ ಫ್ರೆಂಡ್ಲಿನಲ್ಲಿ ಯಾವ್ದಾದ್ರು ಪೌಡರ್ ಸಜೆಸ್ಟ್ ಮಾಡಿ ಅಂತ ಅನ್ನೋರಿಗೆ ಅದು ತುಂಬಾ ಚೆನ್ನಾಗಿರುತ್ತೆ, ನೀವು ಅದನ್ನ ಯೂಸ್ ಮಾಡಬಹುದು. ಬಂದ್ಬಿಟ್ಟು ನಾನು ಮಾಯಿಶ್ಚರೈಸರ್ ಇಂದ ಸ್ಟ್ರೈಟ್ ಅವೇ ಸನ್ಸ್ಕ್ರೀನ್ಗೆ ಹೋದೆ. ಓಕೆ, ಡೇ ಕ್ರೀಮ್ ಬಗ್ಗೆ ಹೇಳಿ ಮೇಡಮ್ ಅಂತ ತುಂಬಾ ಜನ ಕೇಳೋರು ಇರ್ತಾರೆ. ಸೊ ಡೇ ಕ್ರೀಮ್ ಅಂತ ಬಂದಾಗ ಆಕ್ಚುಲಿ ಒಂದು ಅಂತ ಸಜೆಸ್ಟ್ ಮಾಡೋದಕ್ಕಾಗಲ್ಲ. ಯಾಕೆಂತಂದ್ರೆ ಮಾಯಿಶ್ಚರೈಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಡೇ ಕ್ರೀಮ್ ಅನ್ನೋದು ಅಷ್ಟೊಂದೇನು ಇಂಪಾರ್ಟೆಂಟ್ ಇರಲ್ಲ. ಅಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ರೀಸನ್ ಇಂದ ನೀವು ಹಚ್ಚೋದಾದ್ರೆ ಡೇ ಕ್ರೀಮ್ ಅನ್ನ ಹಚ್ಚಬೇಕಾಗುತ್ತೆ. ಇಲ್ಲದೆ ಇದ್ರೆ ನಿಮ್ಗೆ ನೀವೇನು ನಾನು ಈಗಾಗ್ಲೇ ಹೇಳಿರೋ ಹಾಗೆ ಡೇ ಸ್ಕಿನ್ ಕೇರ್ ರೋಟೀನ್ ಅಂತ ಏನ್ ಹೇಳಿದೆ ಇಷ್ಟನ್ನ, ಸೊ ಇದಿಷ್ಟು ಮಾಡಿದ್ರೆ ಸಾಕಾಗಿರುತ್ತೆ. ಮತ್ತೊಂದನ್ನ ಹಚ್ಚೋ ಅವಶ್ಯಕತೆ ಇರಲ್ಲ. ಬಟ್ ನೀವು ಹಚ್ಚಲೇಬೇಕು ಅಂತ ಇದ್ರೆ ನೀವು ಫಸ್ಟ್ ನಿಮ್ಮ ಮುಖದಲ್ಲಿ ಯಾವ ಒಂದು ಕನ್ಸರ್ನ್ಗೆ ನೀವು ಡೇ ಕ್ರೀಮ್ ಅನ್ನ ಹಚ್ತಾ ಇದ್ದೀರಾ ಅನ್ನೋದನ್ನ ತಿಳ್ಕೊಳ್ಳಿ. ಲೈಕ್ ಮೊಡವೆಗ, ಆಕ್ನೆಗ, ಅಥವಾ ಏನ್ ಹೇಳ್ತಾರೆ ಡಾರ್ಕ್ ಸ್ಪಾಟ್ಸ್ಗ, ಅಥವಾ ಆಂಟಿ ಏಜಿಂಗ್, ರಿಂಕಲ್ಸ್ಗ, ಅಥವಾ ಪ್ಯಾಚಿನೆಸ್ಗ, ಡೀಪ್ ಪಿಗ್ಮೆಂಟೇಷನ್ಗ. ಸೊ ತುಂಬಾನೇ ವೆರೈಟೀಸ್ ಇದೆ ಅದರಲ್ಲೂ. ಸೊ ಹಾಗಾಗಿ ಒಂದನ್ನ ನಾನು ಸಜೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ.
ಖಂಡಿತ ನಿಮ್ಗೆ ಯಾರಿಗಾದ್ರೂ ಡೇ ಕ್ರೀಮು ನನಗೆ ಇದೇ ರೀಸನ್ ಬೇಕು ಅಂತ ಏನಾದರೂ ಇದ್ರೆ, ಅಥವಾ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಮೇಡಮ್ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದೇ ಆದರೆ ಖಂಡಿತ ನನಗೆ ಅದರ ಕಮೆಂಟನ್ನು ತಿಳಿಸಿ. ಖಂಡಿತ ನಾನು ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾಕೆಂತಂದರೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ಡೇ ಕ್ರೀಮ್ ಅಥವಾ ನೈಟ್ ಕ್ರೀಮನ್ನು ಹಚ್ಚಬೇಕಾಗುತ್ತೆ. ಓಕೆ, ಇನ್ ಜನರಲ್ ನನಗೆ ಜನರಲ್ ಆಗಿ ಒಂದು ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮನ್ನು ಹೇಳಿ ಅಂತ ಎಷ್ಟೋ ಜನ ಕೇಳ್ಬೋದು. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೆ ಈ ಒಂದು ಪ್ರಾಡಕ್ಟನ್ನು, ಡೇ ಕ್ರೀಮನ್ನು. ಸೊ ಅದನ್ನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇದ್ರ ಬಗ್ಗೆ ನನಗೆ ತುಂಬಾನೇ ಒಂದು ಒಳ್ಳೆಯ ಭಾವನೆ ಇದೆ. ಅಂದ್ರೆ ತುಂಬಾ ಒಂದು ಒಳ್ಳೆ ಕಾನ್ಫಿಡೆಂಟ್ ಆದ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೇಕು ನನ್ನ ಪ್ರಕಾರ. ಅದು ಬಂದ್ಬಿಟ್ಟು ಪಾಂಡ್ಸ್ ಗೋಲ್ಡ್ ರೇಡಿಯನ್ಸ್ ಅಂತ ಹೇಳ್ಬಿಟ್ಟು ಆ ಡೇ ಕ್ರೀಮ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಯಾವಾಗ್ಲೂ ಅದು, ಬಟ್ ಅದರ ಎಫೆಕ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಜನರಲ್ ಆಗಿ ನೀವು ಯೂಸ್ ಮಾಡಬೇಕು, ಯಾವುದು ಪರ್ಪಸ್ಗಂತಲ್ಲ, ಜನರಲ್ ಆಗಿ ಯೂಸ್ ಮಾಡಬೇಕು ಅಂತಂದ್ರೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂತಂದ್ರೆ ನೀವು ಮಾಯಿಶ್ಚರೈಸರ್ ಆಗ್ಲೇ ಅಪ್ಲೈ ಮಾಡಿರ್ತೀರಾ, ಅದ್ರ ಮೇಲೆ ಇನ್ನೊಂದು ಡೇ ಕ್ರೀಮ್ ಅಂತ ಹಚ್ಚಿದಾಗ ಎಸ್ಪೆಷಲಿ ಈ ರೀತಿ ಏನ್ ಹೇಳ್ತಾರೆ ಡಿ ಪಿಗ್ಮೆಂಟೇಷನ್ ಅಥವಾ ಆಕ್ನೆಗೆ ಅಂತ ಹಚ್ಚುವಾಗ ಅದರಲ್ಲಿ ಸಹ ಆಯಿಲಿನೆಸ್ ಇರೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಎರಡನ್ನು ಕಂಬೈನ್ ಮಾಡಿ ಹಚ್ಚಿ ಒಂದಷ್ಟು ಲೇಯರ್ಸ್ ನೀವು ಕ್ರೀಮ್ಸ್ ಅನ್ನ ಹಚ್ಚಿದಾಗ ಆಬ್ವಿಯಸ್ಲಿ ನಿಮ್ಮ ಸ್ಕಿನ್ನು ತುಂಬಾ ಆಯಿಲಿ ಆಗಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಕಮ್ಮಿಯಾಗಿ ಕ್ರೀಮ್ಸ್ ಅನ್ನ ಹಚ್ಚಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೈಟ್ ಕ್ರೀಮ್ ಅಲ್ಲೂ ಅಷ್ಟೇನೆ, ಎನಿ ಸ್ಪೆಸಿಫಿಕ್ ರೀಸನ್ಗೆ ನೀವು ಹಚ್ಚೋದಾದ್ರೆ ಅದಕ್ಕೆ ಇನ್ನೊಂದು ವಿಡಿಯೋನೇ ಮಾಡ್ತೀನಿ. ಬಟ್ ಒಂದೇ ಒಂದು ಮೇಡಮ್ ಜನರಲ್ ಆಗಿ ಹೇಳಿ ನೈಟ್ ಕ್ರೀಮ್ ಅನ್ನ ಅನ್ನೋದಾದ್ರೆ ನಾನು ಖಂಡಿತ ಪಾಂಡ್ಸ್ ಗೋಲ್ಡ್ ರೇಡಿಯನ್ಸ್ ಅವ್ರದನ್ನೇ ನೈಟ್ ಕ್ರೀಮ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಯಾಕೆಂತಂದ್ರೆ ಅದೆರಡನ್ನೂ ಸಹ ಅಂದ್ರೆ ಡೇ ಕ್ರೀಮು ನೈಟ್ ಕ್ರೀಮು ಎರಡನ್ನೂ ಸಹ ನಾನು ಪರ್ಸನಲ್ ಆಗಿ ಯೂಸ್ ಮಾಡಿ ನೋಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಅದರ ಎಫೆಕ್ಟು. ಬಟ್ ಕಾಸ್ಟ್ಲಿ ಅನ್ನೋದು ಒಂದೇನೆ, ಬಟ್ ಅಲ್ಟಿಮೇಟ್ ರಿಸಲ್ಟ್ಸ್ ಇರುತ್ತೆ ನಿಮಗೆ. ಅಂದ್ರೆ ಮುಖ ಬೆಳಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇದಿಷ್ಟ ಆಗಿತ್ತು ಆಕ್ಚುಲಿ ಸ್ಕಿನ್ ಕೇರ್ ರೋಟೀನ್ ಬಗ್ಗೆ. ಸೊ ಸ್ಕಿನ್ ಕೇರ್ ರೋಟೀನ್ ಅಲ್ಲೇನು ಸ್ವಲ್ಪ ಬೇರೆ ಪ್ರಾಡಕ್ಟ್ಸ್ ಇದೆ, ಅಂದ್ರೆ ಆಯಿಲಿ ಸ್ಕಿನ್ ಅವ್ರಿಗೆ ಅಂತ ಹೇಳಿ. ಸೊ ಅದನ್ನ ಸಹ ನಾನು ಈ ವಿಡಿಯೋದಲ್ಲೇ ಕವರ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಇದಕ್ಕೆ ಅಂತ ಹೇಳಿ ಇನ್ನೊಂದು ವಿಡಿಯೋ ಮಾಡೋದು ಅಷ್ಟು ಸೂಕ್ತ ಅಂತ ಅನ್ಸಲ್ಲ. ಸೊ ಹಾಗಾಗಿ ಫಸ್ಟ್ ಬಂದ್ಬಿಟ್ಟು ಸ್ಕ್ರಬ್ ಮಾಡಬೇಕು. ನೀವು ಸ್ಕ್ರಬ್ ಮಾಡಲೇಬೇಕು. ಆಯಿಲಿ ಫೇಸ್ ಇರೋರು, ಆಕ್ನೆ ಇರೋರು ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ. ವಾರಕ್ಕೆ ಒಂದ್ಸಲ ಮಾಡಿ. ತುಂಬಾ ಆಯಿಲಿ ಫೇಸ್ ಇದೆ ಬಟ್ ಪಿಂಪಲ್ಸ್ ಏನೂ ಇಲ್ಲ ಅನ್ನೋರು ವಾರಕ್ಕೆ 2 ರಿಂದ 3 ಸಲ ನೀವು ಸ್ಕ್ರಬ್ ಮಾಡಿದ್ರು ಒಳ್ಳೇದು. ಆಕ್ಚುಲಿ ಮುಖದ ಮೇಲಿರುವ ಒಂದು ಏನ್ ಹೇಳ್ತಾರೆ ಡೆಡ್ ಸ್ಕಿನ್ ಎಲ್ಲ ಹೋಗಿ ಒಳಗಡೆ ಇರುವ ಫ್ರೆಶ್ ಆದ ಚರ್ಮ ಹೊರಗಡೆ ಬರೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಮ ಒಂದು ಸ್ಕಿನ್ನಿನ ಕಾಳಜಿ ಅಥವಾ ಆರೈಕೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೇಕು. ಸೊ ಸ್ಕ್ರಬ್ ಯಾವ್ದನ್ನ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಸೊ ಎವರ್ ಯೂತ್ ಅವ್ರದ್ದು ವಾಲ್ನಟ್ ಎಕ್ಸ್ಪ್ಲಾಯ್ಟಿಂಗ್ ಸ್ಕ್ರಬ್ ಅಂತ ಹೇಳಿ ಇದನ್ನೇ ಯೂಸ್ ಮಾಡಿ. ಬಂದ್ಬಿಟ್ಟು ತುಂಬಾ ಜನ ಸೋಪ್ ಕೇಳ್ತಾರೆ, ಮೇಡಮ್ ಒಂದು ಸೋಪ್ ಹೇಳಿ ನಮ್ಗೆ ಯಾವ್ದು ಚೆನ್ನಾಗಿರುತ್ತೆ, ಒಂದು ಜನರಲ್ ಆಗಿರೋ ಸೋಪ್ ಹೇಳಿ. ಅಫ್ಕೋರ್ಸ್ ಅದರಲ್ಲೂ ಸಹ ತುಂಬಾ ವೆರೈಟೀಸ್ ಇದೆ. ಲೈಕ್ ಡ್ರೈ ಸ್ಕಿನ್ಗ ಅಥವಾ ಆಯಿಲಿ ಸ್ಕಿನ್ಗೆ ಅಂತ ಯಾವುದು ಸ್ಪೆಸಿಫಿಕ್ ಆಗಿ ಇಲ್ಲ. ಬಟ್ ಫೇರ್ನೆಸ್ಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ತುಂಬಾ ಸೋಪ್ಸ್ ಇದೆ. ಬಟ್ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ಲೈಕ್ ಸೋಪನ್ನ ಎಸ್ಪೆಷಲಿ ನೀವು ತಗೋಬೇಕು ಅಂತಂದ್ರೆ ಅದರಲ್ಲಿರುವ TFM ಅನ್ನ ಚೆಕ್ ಮಾಡಿ. TFM ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ TFM ಜಾಸ್ತಿ ಆದಂಗೆ ಒಳ್ಳೆ ಸೋಪು ಅಂತ ಹೇಳಿ. TFM ಕಮ್ಮಿ ಆಗ್ತಾ ಬಂದ್ರೆ ಅದು ಸ್ವಲ್ಪ ಅಷ್ಟು ಯೂಸ್ ಮಾಡೋದಕ್ಕೆ ಲಾಯಕ್ ಅಲ್ಲ ಅಂತ ಹೇಳ್ಬೋದು. ಸೊ ಎಷ್ಟೋ ಜನ ಓಕೆ ಎಷ್ಟೊಂದು ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಸಹ ಇದೆ, ನಾವು TFM ಅನ್ನ ನೋಡಲ್ಲ, ಜಸ್ಟ್ ಆಕ್ಟ್ರೆಸ್ ಆ ತರ ಯಾರು ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವ್ರ ಮೇಲೆ ಹೋಗಿ ತಗೊಂಡು ಯೂಸ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಬಟ್ ಆ ರೀತಿ ಮಾಡಬೇಡಿ, ನಿಮ್ಮ ಸ್ಕಿನ್ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗುತ್ತೆ. ಸೊ ಹಾಗಾಗಿ 2 ಸೋಪನ್ನ ನಾನು ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ನಾನು ಪರ್ಸನಲ್ ಫೇವ್ರೇಟು, ತುಂಬಾನೇ ಇಷ್ಟ ನಂಗೆ ಆ ಸೋಪ್ ಅಂತಂದ್ರೆ. ಇನ್ನೊಂದು ಬಂದ್ಬಿಟ್ಟು ತುಂಬಾ ವರ್ಷದಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನನ್ನು ಸೇರಿಸಿ ಪ್ರತಿಯೊಬ್ರು ಸಹ ಯೂಸ್ ಮಾಡುವಂತಹ ಒಂದು ಸೋಪು. ಸೊ ಹಾಗಾಗಿ 2 ಸೋಪನ್ನ ನಾನು ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ಶಾ ಫೇರ್ ಅಂತ ಹೇಳ್ಬಿಟ್ಟು, ಇದು ಸ್ವಲ್ಪ ಕಾಸ್ಟ್ಲಿ ಸೋಪು, ಬಟ್ ನಿಮ್ಗೆ ಇದರಲ್ಲಿ ಸ್ಕ್ರಬ್ಬಿಂಗ್ ಎಫೆಕ್ಟು ಸಿಗುತ್ತೆ. ಇದನ್ನ ಯೂಸ್ ಮಾಡಿದ್ರೆ ಸ್ಕ್ರಬ್ ಮಾಡೋ ಅವಶ್ಯಕತೆ ಇರಲ್ಲ ಮುಖನ. ಅಂದ್ರೆ ಸ್ಕ್ರಬ್ಬರ್ ಅಂತ ಹೇಳಿ ಸಪರೇಟ್ ಆಗಿ ತಗೊಂಡು ಮತ್ತೆ ಅದರಲ್ಲಿ ಫೇಸ್ ವಾಶ್ ಅದರಲ್ಲಿ ಸ್ಕ್ರಬ್ ಮಾಡಿ ಮತ್ತೆ ಫೇಸ್ ವಾಶ್ ಅನ್ನ ಯೂಸ್ ಮಾಡಿ ಮಾಡೋದಕ್ಕಾಗಲ್ಲ ಮೇಡಮ್, ಅಷ್ಟೆಲ್ಲ ಟೈಮ್ ಇರಲ್ಲ ನಮಗೆ ಅಂತ ಅನ್ನೋರು ಖಂಡಿತ ಈ ಒಂದು ಶಾ ಫೇರ್ ಅನ್ನೋ ಫೇಸ್ ವಾಶ್ ಅನ್ನ ಯೂಸ್ ಮಾಡಿ ನೋಡಿ. ಅದು ಫೇರ್ನೆಸ್ ಅನ್ನ ಕೊಡುತ್ತೆ ನಿಮಗೆ, ನಿಮ್ಮ ಮುಖದಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಅನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಸೋಪ್ ಅಂತಂದ್ರೆ ಸಿಂಥಾಲ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಸಿಂಥಾಲ್ ಇದೆ. ನನಗೆ ಬೇರೆ ವೆರೈಟಿ ಬಗ್ಗೆ ಗೊತ್ತಿಲ್ಲ, ಬಟ್ ಒರಿಜಿನಲ್ ರೆಡ್ ಕಲರ್ ಬರುತ್ತೆ.
ಸೊ ಈ ಒಂದು ಸೋಪಲ್ಲಿ TFM 85% ಜಾಸ್ತಿ ಇದೆ. ಸೊ ಹಾಗಾಗಿ ತುಂಬಾನೇ ಒಳ್ಳೆ ಸೋಪು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ರು ಸಹ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ. ಇದು ನಿಮ್ಮ ಪೊಲ್ಯೂಷನ್ ಇಂದ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಾರಣದಿಂದ ಆಗಿರ್ಬೋದು, ನಿಮ್ಮ ಸ್ಕಿನ್ ಅಲ್ಲಿ ಯಾವುದೇ ಮೊಡವೆ ಅಥವಾ ಬೇರೆ ಕಲೆಗಳು ಏನೇ ಆಗಿರ್ಬೋದು, ಸೊ ಅದನ್ನೆಲ್ಲ ರಿಪೇರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ಏನಾದ್ರು ಬೇಕು ಮೇಡಮ್, ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಕೆಲಸದಿಂದ ಬಂದು ಪಾಪ ತುಂಬಾನೇ ಟಯರ್ಡ್ ಆಗಿರುತ್ತೆ, ಲೈಕ್ ಸ್ಕಿನ್ನಿನ ಆರೈಕೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ನಾನು ಎಷ್ಟೊಂದು ನ್ಯಾಚುರಲ್ ಆಗಿ ಪ್ರೊಸೆಸ್ ಅನ್ನ ಹೇಳಿದೀನಿ, ಅಂದ್ರೆ ಮುಖದ ಆರೈಕೆ ಬಗ್ಗೆ ಆಗಿರ್ಬೋದು, ಬೇರೆದ್ರ ಬಗ್ಗೆ. ಬಟ್ ಎಷ್ಟೋ ಜನ ಕೇಳ್ತಾರೆ, ಮೇಡಮ್ ನಮ್ಗೆ ಹೊರಗಡೆ ಹೋಗ್ತೀವಿ, ನಮ್ಗೆ ಅಷ್ಟೆಲ್ಲ ಟೈಮ್ ಇರಲ್ಲ, ಸೊ ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡ್ಬಿಡಿ ನಮ್ಗೆ ಅಂತ ಕೇಳೋರು ತುಂಬಾ ಜನ ಇರ್ತಾರೆ. ಸೊ ಈಗಾಗಲೇ ನಾನು ಸೋಪು, ಕ್ರೀಮು ಎಲ್ಲವನ್ನ ಹೇಳಿದೀನಿ ನಿಮ್ಗೆ. ಸೊ ಅದ್ರ ಜೊತೆಗೆ ತುಂಬಾ ಏನ್ ಹೇಳ್ತೀರಾ, ಹಾರ್ಶ್ ಆಗಿರೋ ಸನ್ ರೇಸಿಗೆ ಹೋಗೋರು ಅಥವಾ ಡೈಲಿ ಎವ್ರಿ ಡೇ ಆಫೀಸಿಗೆ ಅಥವಾ ಕಾಲೇಜಿಗೆ ಆ ತರ ಬಿಸಿಲಲ್ಲಿ ಎಸ್ಪೆಷಲಿ ಓಡಾಡೋರು ಅಥವಾ ಪೊಲ್ಯೂಷನ್ ಅಲ್ಲಿ ಎಸ್ಪೆಷಲಿ ಓಡಾಡೋರು, ಟೈಮ್ ಇಲ್ಲ ನಮ್ಗೆ ಅಂತ ಅನ್ನೋರ್ಗೋಸ್ಕರ ನಾನು ಸಜೆಸ್ಟ್ ಮಾಡೋದು ಫೇಸ್ ಮಾಸ್ಕ್ ಅನ್ನ ಯೂಸ್ ಮಾಡಿ. ಅಂದ್ರೆ ಫೇಸ್ ಮಾಸ್ಕ್ ಕ್ರೀಮು ಬರುತ್ತೆ, ಶೀಟು ಬರುತ್ತೆ, ಪೀಲ್ ಆಫ್ ಮಾಸ್ಕು ಬರುತ್ತೆ. ಸೊ ಅದರಲ್ಲಿ ಯಾವ್ದನ್ನ ಯೂಸ್ ಮಾಡಿದ್ರು ಒಳ್ಳೇದೇನೆ. ಸೊ ನಾನಿವತ್ತು ಫೇಸ್ ಮಾಸ್ಕ್ ಶೀಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫೇಸ್ ಮಾಸ್ಕ್ ಶೀಟ್ ಬಂದ್ಬಿಟ್ಟು ತುಂಬಾನೇ ಒಳ್ಳೇದು. ನಿಮಗೆ ವಾಟ್ ಎವರ್ ಲೈಕ್ 20 ಮಿನಿಟ್ಸ್ 30 ಮಿನಿಟ್ಸ್ ನೀವು ಅದರಲ್ಲಿ ಸ್ಪೆಂಡ್ ಮಾಡಿದ್ರು ಸಹ ಆಲ್ಮೋಸ್ಟ್ ನಿಮಗೆ ಒಂದು ವಾರಕ್ಕೆ ಆಗುವಂತಹ ನರಿಶ್ಮೆಂಟ್ ಅನ್ನ ನಿಮ್ಮ ಸ್ಕಿನ್ನಿಗೆ ಕೊಡುತ್ತೆ. ಸೊ ಹಾಗಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ತುಂಬಾ ಟೈಮ್ ಇಲ್ಲ ನಮಗೆ ಅಂತ ಅನ್ನೋರು, ಅಂದ್ರೆ ಕ್ವಿಕ್ ಆಗಿ ನಮಗೆ ಆನ್ಸರ್ ಬೇಕು, ಅಂದ್ರೆ ರಿಸಲ್ಟ್ ಬೇಕು, ಸೊಲ್ಯೂಷನ್ ಬೇಕು ಅಂತ ಅನ್ನೋರು ಒಂದು ಶೀಟ್ ಮಾಸ್ಕ್ ಅನ್ನ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಅಪ್ಲೈ ಮಾಡಿ. ಅದು ಸಹ ಇನ್ಸ್ಟೆಂಟ್ ಆಗಿ ನಿಮ್ಮ ಒಂದು ಫೇಸ್ ನ ಗ್ಲೋನ ಹೆಚ್ಚು ಮಾಡುತ್ತೆ. ಆಯಿಲ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಅದ್ರ ಜೊತೆಗೆ ಪಿಂಪಲ್ಸ್ ಮತ್ತೆ ಅದರ ಮಾರ್ಕ್ಸ್ ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಸೊ ತುಂಬಾನೇ ಬೆನಿಫಿಟ್ಸ್ ಇದೆ. ಅಂಡ್ ಬೇರೆ ಬೇರೆ ತರದ ಫೇಸ್ ಮಾಸ್ಕ್ ಶೀಟು ಸಹ ಈಗಾಗಲೇ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ ನೀವು ಅದನ್ನ ನಿಮ್ಗೆ ಯಾವ್ದು ಬೇಕು, ಫೇರ್ನೆಸ್ ಬೇಕಾ ಅಥವಾ ಆಂಟಿ ಡಿ ಪಿಗ್ಮೆಂಟೇಷನ್ ಬೇಕಾ ಅಥವಾ ಟ್ಯಾನ್ ರಿಮೂವಲ್ ಬೇಕಾ ಅಥವಾ ಆಕ್ನೆಗೆ ಬೇಕಾ, ನೀವು ಡಿಸೈಡ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಆ ಒಂದು ಶೀಟ್ ಅನ್ನ ತಗೋಬಹುದು. ಬಟ್ ನಾನ್ ಸಜೆಸ್ಟ್ ಮಾಡ್ತಾ ಇರೋದು ಆಯಿಲಿ ಫೇಸ್ ಅವ್ರಿಗೆ. ನಾನು ಇಲ್ಲಿ 2 ಫೇಸ್ ಮಾಸ್ಕ್ ಅನ್ನ ಹೇಳ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ನೈಕಾ ಅವ್ರದ್ದು ಟೀ ಟ್ರೀ ಆಲೋವೆರಾ ಕ್ಲಿಯರ್ ಮಾಯಿಶ್ಚರೈಸ್ಡ್ ಸ್ಕಿನ್ಗೆ ಅಂತ ಹೇಳಿ ಒಂದು, ಇನ್ನೊಂದು ಬಂದ್ಬಿಟ್ಟು ಗಾರ್ನಿಯರ್ ಅವ್ರದ್ದು ಸೆರಮ್ ಮಾಸ್ಕ್ ಲೈಟ್ ಕಂಪ್ಲೀಟ್ ಅಂತ ಹೇಳಿ ಒಂದು ಮಾಸ್ಕ್ ಶೀಟ್. ಎರಡೂ ಸೊ ಇದರಲ್ಲಿ ಯಾವ್ದನ್ನ ಬೇಕಿದ್ರು ನೀವು ತಗೊಂಡು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ ಮಾಸ್ಕ್. ಅಂದ್ರೆ ಎಸ್ಪೆಷಲಿ ಫೇಸ್ ಮಾಸ್ಕ್ ಅನ್ನ ನೀವು ತುಂಬಾ ಯೂಸ್ ಮಾಡ್ಲೇಬೇಕು ಅಂತಾನೆ ಹೇಳ್ಬೇಕು, ಯಾಕೆಂದ್ರೆ ತುಂಬಾ ಒಳ್ಳೇದಿದು. ನೀಮ್ ಪ್ಯೂರಿಫೈಯಿಂಗ್ ಫೇಸ್ ಮಾಸ್ಕ್ ಅಂತ ಹೇಳಿ ಹಿಮಾಲಯ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಅದನ್ನ ಯೂಸ್ ಮಾಡಿ ನೋಡಿ, ಖಂಡಿತ ತುಂಬಾ ಒಳ್ಳೆ ಎಫೆಕ್ಟ್ಸ್ ಕೊಡುತ್ತೆ. ಅಂದ್ರೆ ಮಾಸ್ಕ್ ಶೀಟ್ ಬೇಡ ಅನ್ನೋರು ಬರೀ ಮಾಸ್ಕ್ ಸಾಕು ಮೇಡಮ್, ನಮ್ಗೆ ಅದೆಲ್ಲ ತಗೊಂಡ್ಬಂದು ಮಾಡೋದಕ್ಕಾಗಲ್ಲ, ಮತ್ತೆ ಅದು ಸ್ವಲ್ಪ ಒಂದ್ ಶೀಟಿಗೆನೆ 100 ರೂಪೀಸ್ ಆ ತರ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಬೇಕು, ನಮ್ಗೆ ಸ್ವಲ್ಪ ಅಫೋರ್ಡಬಲ್ ಬೇಕು ಅನ್ನೋರು ಫೇಸ್ ಮಾಸ್ಕ್ ಅನ್ನ ಯೂಸ್ ಮಾಡ್ಬೋದು. ಲೈಕ್ ನಿಮ್ಮ ಪ್ಯೂರಿಫೈಯಿಂಗ್ ಫೇಸ್ ಮಾಸ್ಕ್ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದ್ರೆ ನೀಮ್ ಇರೋದ್ರಿಂದ ನಿಮ್ಮ ಪಿಂಪಲ್ಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಅದಲ್ಲದೆ ನೀವು ಚಾರ್ಕೋಲ್, ಆಕ್ಟಿವೇಟೆಡ್ ಚಾರ್ಕೋಲ್ ಇರುವಂತಹ ಒಂದು ಫೇಸ್ ಮಾಸ್ಕ್, ಪೀಲ್ ಆಫ್ ಮಾಸ್ಕ್ ಅನ್ನ ಯೂಸ್ ಮಾಡಿ ವಾರಕ್ಕೊಮ್ಮೆ ಆದ್ರೂ, ಸೊ ದಟ್ ಆಳದಿಂದ ಕೊಳೆ ಎಲ್ಲ ಹೊರಗಡೆ ಬರುತ್ತೆ, ಆಯಿಲು ಎಲ್ಲ ಹೊರಗಡೆ ಬರುತ್ತೆ, ನಿಮ್ಮ ಸ್ಕಿನ್ ಫ್ರೆಶ್ ಆಗಿರುತ್ತೆ, ಅದು ಹೆಲ್ಪ್. ಪೀಲ್ ಆಫ್ ಮಾಸ್ಕ್ ಅನ್ನ ನಾನು ಜೇವಾ ಅವ್ರದ್ದು ಆಕ್ಟಿವೇಟೆಡ್ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಅನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ ಬಾಡಿ ಲೋಷನ್. ಸೊ ಬಾಡಿ ಲೋಷನ್ ಅಂತ ಬಂದಾಗ ಅದರಲ್ಲಿ ಆಯಿಲಿ ಫೇಸು ಅಥವಾ ಡ್ರೈ ಫೇಸು ಅಂತ ಬರೋದೇ ಇಲ್ಲ, ಯಾಕೆಂತಂದ್ರೆ ಅಫ್ಕೋರ್ಸ್ ಡ್ರೈ ಸ್ಕಿನ್ ಇರೋರಿಗೆ ಬೇರೆ ಇರುತ್ತೆ, ಬಟ್ ಮುಖ ಮಾತ್ರ ಆಯಿಲಿ ಜಾಸ್ತಿ ಇರುತ್ತೆ, ನಿಮಗೆ ಬಾಡಿನಲ್ಲಿ ಆಯಿಲಿನೆಸ್ ಅಷ್ಟೇನು ಇರೋದಿಲ್ಲ. ಸೊ ಹಾಗಾಗಿ ಜನರಲ್ ಆಗಿರುವ ಒಂದು ಬಾಡಿ ಲೋಷನ್ ಅನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ವ್ಯಾಸಲಿನ್ ಅಲ್ಲಿ ಬೇರೆ ಬೇರೆ ರೀತಿಯ ಬಾಡಿ ಲೋಷನ್ ಇದೆ, ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ನೀವು ತಗೋಬಹುದು. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಆಗಿರೋ ಒಂದು ಥಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ, ನಿಮ್ಮ ಹೇರ್ಗೆ ಆಗಿರ್ಬೋದು, ನಿಮ್ಮ ಸ್ಕಿನ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಫೇಸಿಗೆ ಆಗಿರ್ಬೋದು, ನೀವು ಎಲ್ಲಿಗೆ ಬೇಕಿದ್ರು ಅದನ್ನ ಯೂಸ್ ಮಾಡ್ಬೋದು ಅಂತ ಒಂದು ಪ್ರಾಡಕ್ಟ್. ಸೊ ಅಲೋವೆರಾ ಜೆಲ್. ಸೊ ಅಲೋವೆರಾ ಜೆಲ್ ಅನ್ನೋದು ಸಹ ಅಷ್ಟೇ ಆಗಾಗ ಯೂಸ್ ಮಾಡ್ತಾ ಇರಿ, ತುಂಬಾ ಸ್ಕಿನ್ನಿಗೆ ಮತ್ತೆ ಹೇರಿಗೆ ತುಂಬಾನೇ ಒಳ್ಳೇದು. ಸೊ ಹಾಗಾಗಿ ನಿಮ್ಮ ಸ್ಕಿನ್ ಕೇರ್ ರೋಟೀನ್ ಅಲ್ಲಿ ಅದನ್ನ ಸಹ ಸೇರಿಸ್ಕೊಳ್ಳಿ. ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗ ಅದನ್ನ ಹಚ್ಚಿ, ನಾನು ಅದನ್ನ ಹಚ್ಚಿದ ಮೇಲೂ ಸಹ ನೀವು ಅದ್ರ ಮೇಲೆ ಬೇರೆ ಪ್ರಾಡಕ್ಟ್ ಅನ್ನ ಹಚ್ಬಹುದು, ಸೊ ತೊಂದರೆ ಆಗಲ್ಲ. ಇಷ್ಟ ಆಗಿತ್ತು ಪ್ರಾಡಕ್ಟ್ಸ್ ಬಗ್ಗೆ. ಸೊ ಈಗ ಮೇಕಪ್ ಬಗ್ಗೆ ಬರೋಣ. ಸೊ ಮೇಕಪ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು ಆಯಿಲ್ ಫೇಸ್ ಅವರು ಅಂತ ಅಂದ್ರೆ, ಫಿಟ್ಮಿ ಅವ್ರದ್ದು ಫೌಂಡೇಶನ್ ಬರುತ್ತೆ, ಮ್ಯಾಟ್ ಆಗಿರುತ್ತೆ, ಆಯಿಲಿ ಫೇಸ್ ಅವ್ರಿಗೆ ಅಂತ ಹೇಳಿ ಅದಿರೋದು, ಸೋನ ಯೂಸ್ ಮಾಡಿ. ಅದಾದ್ಮೇಲೆ ಫಿಟ್ಮಿ ಅವ್ರದೇನೆ, ಮೆಬ್ಲಿನ್ ಫಿಟ್ಮಿ ಅವ್ರದೇನೆ
ಈವನ್ ಕಾಂಪ್ಯಾಕ್ಟ್ ಬರುತ್ತೆ, ಅದನ್ನ ಸಹ ಯೂಸ್ ಮಾಡ್ಬೋದು ನೀವು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಲೈಕ್ ತುಂಬಾ ಪ್ರಾಡಕ್ಟ್ಸ್ ಅನ್ನ ನಾನು ಸಜೆಸ್ಟ್ ಮಾಡಿದೀನಿ. ನಿಮ್ಮ ಪ್ರಾಡಕ್ಟ್ ಅನ್ನ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಸಹ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಆ ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಇಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಆ ವಿಡಿಯೋವನ್ನ ಸಹ ನೋಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಖಂಡಿತ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಅನ್ನ ಹಾಕೋದ್ರಲ್ಲಿದ್ದೀನಿ. ನಿಮ್ಮ ಒಂದು ಸಪೋರ್ಟ್ ನನ್ಗೆ ಯಾವಾಗ್ಲೂ ಬೇಕು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಸಹ ನೀವು ನನ್ನನ್ನು ಫಾಲೋ ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ನಾನು ನನಗೆ ಆಯಿಲಿ ಫೇಸ್ ಇರ್ಬೋದು, ಬಟ್ ನಾನು ಅಪ್ಡೇಟೆಡ್ ಆಗಿರ್ತೀನಿ ಯಾವಾಗ್ಲೂ. ಲೈಕ್ ಆಯಿಲಿ ಫೇಸ್ ಅವ್ರದ್ದು, ಡ್ರೈ ಫೇಸ್ ಅವ್ರದ್ದು ಎಲ್ಲಾದ್ರ ಬಗ್ಗೆ ನಾನು ತಿಳ್ಕೊಂತೀನಿ. ಯಾಕೆಂದ್ರೆ ನನಗೆ ತುಂಬಾನೇ ಫೇವ್ರೆಟ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೇಕು. ಒಂದು ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ರಿಜಿಮ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ನನಗೆ ಜಾಸ್ತಿ ಆಸಕ್ತಿ ಇರೋದ್ರಿಂದ ಎಲ್ಲದ್ರ ಬಗ್ಗೆ ನಾನು ಅಪ್ಡೇಟೆಡ್ ಆಗಿರ್ತೀನಿ. ಸೊ ಹಾಗಾಗಿ ಬೆಸ್ಟ್ ಪ್ರಾಡಕ್ಟ್ ಅನ್ನ ನಾನು ಈಗಾಗಲೇ ಆಯಿಲಿ ಫೇಸ್ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ. ನಿಮಗೂ ಸಹ ಡ್ರೈ ಫೇಸ್ ಇರೋರಿಗೆ ಸಜೆಸ್ಟ್ ಮಾಡ್ತೀನಿ. ಖಂಡಿತ ನೀವು ಕಮೆಂಟ್ ಮಾಡ್ಬೇಕಷ್ಟೇ. ಸೊ ಹಾಗಾಗಿ ಅಷ್ಟನ್ನ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.